ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್. ಫ್ರೆಂಡ್ಸ್, ಬನ್ನಿ ಇವತ್ತು ಈ ಥರ ಸ್ಯಾರಿ ಕುಚ್ಚನ್ನ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವೀಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಸ್ಯಾರಿ ಇದ್ದೇನೆ, ಯೆಲ್ಲೋ ಆ್ಯಂಡ್ ಪಿಂಕ್ ಕಲರು ಕಾಂಬಿನೇಷನಲ್ಲಿ ಸ್ಯಾರಿ. ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ, ನನಗೆ 100 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದ್ದಾರೆ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಸ್ಟಾರ್ಟಿಂಗು ಅಂದ್ಕೊಳ್ಳಿ, ಸ್ಯಾರಿ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ ಸ್ಯಾರಿ. ಇವಾಗ ನೀವು ಇದನ್ನು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ, ಸ್ಯಾರಿ ಸ್ಟಾರ್ಟಿಂಗು. ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಮಾಡ್ಕೊತೀವಲ್ಲ, ಆ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸರಿ ನಿಮ್ಗೆ ತೋರಿಸ್ತೀನಿ ನೋಡಿ. ದಾರ ತಗೊಂಡು ಈ ಥರ ಬಟ್ಟೆಗೆ ಚುಚ್ಚಿ, ದಾರ ತಂದು ಸುದಿ ಮೇಲೆ ದಾರನ ಸುತ್ಕೊಂಡ್ಬಂದು ಲೂಫ್ಕೊಂಡು ಮಾಡಿದ್ರೆ ಲಾಕ್ ಆಗುತ್ತೆ. ನೋಡ್ತಾ ಇರ್ಬೋದು. ಇವಾಗ ಏಕೆ ಹಾಕೋದು ಅಂತ ತೋರಿಸ್ತೀನಿ. ಲಾಕ್ ಆಗಿದೆ. ಇವಾಗ 1 2 3 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಬೇಕು. ಈ ಚೈನ್ ಹಾಕೋದು ಹೇಗೆ ಅಂತ ಬೇಕು ಅಂತಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ನೋಡಿ. ಮತ್ತೆ ನಾನು 4 ಚೈನ್ ಹಾಕ್ಕೊತಾ ಇದ್ದೀನಿ. 1 2 3 4. ಅದು ಎಲ್ಲಿಗೆ ಬರುತ್ತೋ ಬಟ್ಟೆಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಬೇಕು. ಫಸ್ಟು ಸ್ಟಾರ್ಟಿಂಗಲ್ಲಿ 2 ಚೈನ್ ಮಾತ್ರ ನಾನು 4 ಹಾಕಿದ್ದೀನಿ, ಆಮೇಲೆ 6 ಹಾಕಿದ್ದೀನಿ. ಮಧ್ಯದಲ್ಲಿ ಆ ಥರ ಬರಬಾರ್ದು, 3 ಚೈನ್ ಬರಬೇಕು, 4 ಚೈನು. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಚೈನ್ 4 ಚೈನ್ ಬರಬೇಕು. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ 3 ಚೈನ್ ಬರಬೇಕು. 3 4 ನೋಡಿ, 4 ಚೈನು 3 ಸರಿ ಹಾಕಿದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸರಿ ಹಾಕಿದ್ದೀನಿ. ಫಸ್ಟು ಎಂಡಿಂಗಲ್ಲಿ ಮಾತ್ರ 2 ಸರಿ ಬರಬೇಕು. ಇನ್ನು ಸೆಂಟ್ರಲೆಲ್ಲ 3 ಬರಬೇಕು. ಇವಾಗ 1 2 3 4 5 6 ಚೈನ್ ಆಯಿತು. ಇವಾಗ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡಬಾರ್ದು ಫ್ರೆಂಡ್ಸ್. ನಾವು ಬಟ್ಟೆಗೆ ಹಿಡ್ಕೊಬೇಕು. ಹಿಡ್ಕೊಂಡು ಅದರಲ್ಲಿ 3 ಚೈನ್ ಇರುತ್ತೆ ನೋಡಿ. ನಾವೇನು ಆ ಚೈನ್ ಹಾಕಿರ್ತೀವೋ ಅದರಲ್ಲಿ 3 ಚೈನ್ ಅಷ್ಟು ಜಾಗಕ್ಕೆ ನಾವು ಅದನ್ನು ಲಾಕ್ ಮಾಡ್ಕೊಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಆಚು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆಗೋಕ್ಕೂ ತುಂಬ ಈಸಿಯಾಗಿರುತ್ತೆ. ನೋಡ್ತಾ ಇರ್ಬೋದು, 6 ಚೈನು 3 ಚೈನ್ಗೆ ಲಾಕ್ ಮಾಡಿದ್ದೀನಿ. ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಮತ್ತು ಸೇಮ್ ಪ್ರಾಸೆಸ್ ಅದೇ ಥರ 3 ಚೈನು 4 ಸರಿ ಹಾಕ್ಕೊಂಡೋಗಿ 6 ಚೈನು 1 ಸರಿ ಹಾಕ್ಕೊಳ್ಬೇಕು. ಇದೇ ಥರ ಸ್ಯಾರಿ ಪೂರ್ತಿ ಹಾಕ್ಕೊಂಡೋಗ್ಬೇಕು. ನೋಡಿ, 4 ಚೈನ್ ಲಾಕ್. ಮತ್ತೆ 4 ಚೈನ್ ಮತ್ತೆ ಲಾಕ್. ನನಗೆ 100 ಸಬ್ಸ್ಕ್ರೈಬ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆಲ್ಲನೂ ಧನ್ಯವಾದಗಳು. ಮತ್ತು ಇದೇ ಥರ 3 ಚೈನ್ ಹಾಕ್ಕೊಬೇಕು. ಮತ್ತು 6 ಚೈನ್ ಹಾಕ್ಕೊಬೇಕು. One, 2, 3, 4, 5,
ಸಿಕ್ಸ್ ಬಂದು ಬಟ್ಟೆಗೆ ಎಲ್ಲಿ ಬರುತ್ತೋ ನೋಡಿಕೊಂಡು 3 ಚೈನ್ ಸೆಂಟ್ರಲ್ಲಿ ನಾವು ಬೆಳ್ಳಲ್ಲಿ ಇಟ್ಕೊಬೇಕು ಫ್ರೆಂಡ್ಸ್. ಇಟ್ಕೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿ 3 ಚೈನ್ ಅಷ್ಟು ಜಾಗದಲ್ಲಿ 6 ಚೈನ್ನ ಲಾಕ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಸ್ಯಾರಿ ಫುಲ್ಲು ಹೀಗೆ ಹಾಕೊಂಡು ಹೋಗೋಣ. ಓಕೆ ಫ್ರೆಂಡ್ಸ್, ಸ್ಯಾರಿ ಫುಲ್ಲು ಹಾಕಿದ್ದಾಯಿತು. ಇವಾಗ ಇದಕ್ಕೆ ಆಚೆ ಹೇಗೆ ಹಾಕೋದು ಅಂತ ಹೇಳ್ತಾ ಇದ್ದೀನಿ. ನಾನು ಮತ್ತೆ ಯೆಲ್ಲೋ ಕಲರೇ ತಗೊಂಡಿದ್ದೀನಿ. ತಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಇವಾಗ 4 ಚೈನ್ ಫಸ್ಟ್ ಸ್ಟಾರ್ಟಿಂಗ್ 4 ಚೈನ್ ಇರುತ್ತಲ್ಲ ಅದಕ್ಕೆ 2 ಸಿಂಗಲ್ ಕ್ರೋಶೆ ಹಾಕ್ಕೊತೀನಿ. ಹಾಕ್ಕೊಂಡು 4 ಚೈನ್ ಹಾಕ್ಕೊತೀನಿ. ಹಾಕ್ಕೊಂಡು ಸೆಕೆಂಡ್ ಚೈನ್ ಏನಿರುತ್ತೆ 4 ಫಸ್ಟ್ ಚೈನ್ ಅಲ್ಲ ಸೆಕೆಂಡ್ ಚೈನು, ಅದಕ್ಕೆ ಆ 4 ಚೈನ್ನ ಲಾಕ್ ಮಾಡ್ಕೊತೀನಿ. ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್, ಸೋನು ವಿಲೇಜ್ ವ್ಲಾಗ್ಸ್ ಅಂತ. ಅದರಲ್ಲೂ ಹೋಗಿ ನೋಡಿ ಬೇಕು ಅಂತಂದರೆ ನೋಡಿ. ಇವಾಗ ದಾರಕ್ಕೆ 2 ಸರಿ ಸುತ್ಕೊಬೇಕು. ಸುತ್ಕೊಂಡು 6 ಚೈನ್ ಏನಿರುತ್ತೆ ನಾವು ಲಾಕ್ ಮಾಡಿರ್ತೀವಿ ಅದ್ರ ಒಳಗಡೆ ಹೋಗಿ ದಾರ ಅಂತಂದು ಫಸ್ಟ್ 2ಕ್ಕೊಂದು ಮಾಡಬೇಕು, ಮತ್ತು 2ಕ್ಕೊಂದು ಮಾಡಬೇಕು, ಮತ್ತು 2ಕ್ಕೊಂದು ಮಾಡಬೇಕು. ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ, ಸೂಜಿ ಮೇಲೆ ದಾರನ 2 ಸರಿ ಸುತ್ಕೊಬೇಕು, ಲೂಫ್ ಒಳಗಡೆ ಹೋಗಬೇಕು, ದಾರ ತರಬೇಕು, 2ಕ್ಕೊಂದು ಇದನ್ನು ತ್ರಿಬಲ್ ಕ್ರೋಶ ಅಂತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೂಡ ಕೊಡಿ. ಮತ್ತು ಏನಾರ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್, ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ನೋಡಿ, ಮತ್ತೆ ಸೇಮ್ ಪ್ರಾಸೆಸ್. ಸೂಜಿ ಮೇಲೆ ದಾರ ಸುತ್ಕೊಳೋದು, ಲೂಫ್ ಒಳಗಡೆ ದಾರ ಅಂತಂದು 2ಕ್ಕೊಂದು ಮಾಡೋದು. ಇದೇ ಥರ ಕಂಬಗಳನ್ನ ಹಾಕ್ಕೊಂಡೋಗ್ಬೇಕು. ಇವಾಗ 4ನೇ ಕಂಬ ಹಾಕ್ತಾಯಿದ್ದೀನಿ. ಎರಡಕ್ಕೊಂದು ಮತ್ತು 2ಕ್ಕೊಂದು. ಈ ಥರ ನಾನು ಆ ಲೂಫ್ಗೆ 15 ಕಂಬಗಳನ್ನ ಹಾಕಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಹಿಡಿಸ್ತೈತೋ ಅಷ್ಟು ಹಾಕಿ. ನನಗಾದರೆ 15 ಕಂಬ ಹಿಡಿಸ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು 15 ಕಂಬನ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ದಾರದ ಸೂದಿ ಮೇಲೆ ದಾರ 2 ಸರಿ ಸುತ್ಕೊಳೋದು, ಲೂಫ್ ಒಳಗಡೆ ದಾರ ತಂದು 2ಕ್ಕೊಂದು ಮಾಡೋದು. ಸೇಮ್ ಪ್ರಾಸೆಸ್ಸು 15 ಕಂಬ ಹಾಕ್ಕೊಂಡೋಗ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೈತೆ ಅಂತ. ಇದೇ ಥರ 5, 6, 7, 8, 9, 10, 11, 12, 13 ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. 14, 15,
ಅದು ಬಿಟ್ಬಿಟ್ಟೆ ಫ್ರೆಂಡ್ಸ್, ಅದಕ್ಕೋಸ್ಕರ ಮತ್ತೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಅದು ಕೂಡ ಬಿಚ್ಚೋಯ್ತು, ಅದಕ್ಕೆ ಇನ್ನೊಂದು ಸರಿ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ 15 ಲೂಪ್ ಬರಬೇಕು ಫ್ರೆಂಡ್ಸ್. ಬಂದು ಒಂದು ಚೈನ್ ಬಿಟ್ಬಿಟ್ಟು ಲಾಕ್ ಮಾಡಬೇಕು. ನಾವು 4 ಚೈನ್ ಏನು ಹಾಕಿರ್ತೀವಿ 3 ಚೈನು, ಅದರಲ್ಲಿ ಒಂದು ಚೈನ್ ಬಿಟ್ಬಿಟ್ಟು ಕರೆಕ್ಟಾಗಿ ಆ ಲಾಕ್ ಎಲ್ಲಿರುತ್ತೋ ಅಲ್ಲಿಗೆ ಬರುತ್ತೆ, ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡು 4 ಚೈನ್ ಮೇಲೆ ಲಾಕ್ ಮಾಡ್ಕೊಬೇಕು. ಇದು ಬಂದು ಕುಚ್ಚಾಕೋಕ್ಕೆ. ಮತ್ತು ಇನ್ನೊಂದು 4 ಚೈನ್ ಇರುತ್ತೆ ಅಲ್ಲ, ಅದರಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಆರ್ಚನ್ನ ಸ್ಟಾರ್ಟ್ ಮಾಡಬೇಕು. ಅರ್ಥ ಆಯಿತು ಅನ್ಕೊತೀನಿ ಫ್ರೆಂಡ್ಸ್. ನೋಡಿ ಇನ್ನೊಂದು ಇರುತ್ತಲ್ಲ, ಅದಕ್ಕೆ ಸಿಂಗಲ್ ಕ್ರೋಶೆ 2 ತಗೊಂಬಂದು ಮತ್ತು 6 ಚೈನ್ಗೆ ಕ್ರೋಶನ ಸ್ಟಾರ್ಟ್ ಮಾಡೋದು. ಎಂಡ್ವರೆಗೂ ನೋಡಿ ಫ್ರೆಂಡ್ಸ್, ಆವಾಗ ಅರ್ಥ ಆಗುತ್ತೆ. ಓಕೆ, ಇವಾಗ ಹಾಕಿದ್ದಾಯಿತು. ನೋಡಿ ಎಷ್ಟು ಸೂಪರಾಗಿ ನಾನು ಕುಚ್ಚೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ, ಎಷ್ಟು ಸೂಪರಾಗಿ ಬಂದಿದೆ ಅಂತ. ಮತ್ತು ನನಗೆ ಎಲ್ಲೋಗೆ ಪಿಂಕ್ ಬಾರ್ಡ್ರ್ ಕೂಡ ಕೊಟ್ಟಿದ್ದೀನಿ, ಅದು ಬೇಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿರೋದೆಲ್ಲ ಹಾಕಿ ತೋರಿಸ್ತಾ ಇರ್ತೀನಿ ಸ್ಯಾರಿ ಕುಚ್ಚನ್ನು. ಇನ್ನು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ಓಕೆ, ಬಾಯ್.